ವೀಕ್ಷಕರೇ, ಈ ಸುಂದರವಾದಂತಹ ಪ್ರಕೃತಿಯ ನಡುವೆ ನಾನು ನಿಮಗೆ ಮತ್ತೊಂದು ಕವನವನ್ನ ವಾಚನ ಮಾಡುವುದರ ಮೂಲಕ ಭೇಟಿ ಆಗ್ತಾ ಇದ್ದೀನಿ. ಇದನ್ನು ಕೆ.ಎಸ್. ನರಸಿಂಹಸ್ವಾಮಿಯವರು ಬರೆದಂತ ಮೈಸೂರು ಮಲ್ಲಿಗೆಯಿಂದಾನೇ ಆಯ್ದುಕೊಳ್ಳಲಾಗಿದೆ. ಹಸಿರು ಸೀರೆಯನ್ನುಟ್ಟು ಕೆಂಪು ಬಳೆಗಳ ತೊಟ್ಟು, ಹಸಿರು ಸೀರೆಯನ್ನುಟ್ಟು ಕೆಂಪು ಬಳೆಗಳ ತೊಟ್ಟು, ತುಂಬು ದನಿಯಲಿ ಕರೆವಳೆನ್ನ ಚೆಲುವೆ, ತುಂಬು ದನಿಯಲಿ ಕರೆವಳೆನ್ನ ಚೆಲುವೆ. ಹಣೆಯನ್ನಾಳುವುದು ಅವಳ ಕುಂಕುಮದ ನಿಡುಬಟ್ಟು, ಹಣೆಯನ್ನಾಳುವುದು ಅವಳ ಕುಂಕುಮದ ನಿಡುಬಟ್ಟು. ಲಕ್ಷ್ಮಿ ಅವಳೆನ್ನ ಮನೆಗೆ, ಲಕ್ಷ್ಮಿ ಅವಳೆನ್ನ ಮನೆಗೆ, ನಮಗೆ ಇದುವೇ ಸೊಗಸು, ನಮಗೆ ಇದುವೇ ಸೊಗಸು. ಬದುಕಿನ ಬಣ್ಣಗಳ ಸಂತೆ, ಬದುಕಿನ ಬಣ್ಣಗಳ ಸಂತೆ. ನಮಗೆ ಇಲ್ಲ 100 ಚಿಂತೆ, ನಮಗೆ ಇಲ್ಲ 100 ಚಿಂತೆ. ನಾವು ಗಂಧರ್ವರಂತೆ, ನಾವು ಗಂಧರ್ವರಂತೆ. ಎಷ್ಟು ಸುಂದರವಾದಂತಹ ಪದ್ಯ ಅಲ್ವಾ? ಇಲ್ಲಿ ದಾಂಪತ್ಯದ ಒಂದು ಸಂತೋಷವನ್ನ ಕಾಣಬಹುದು. ಈ ಒಂದು ಪದ್ಯದಲ್ಲಿ ದಾಂಪತ್ಯದ ಕುರಿತಾದಂತ ಒಂದು ಸೊಗಸಾದ ಸುಂದರ ಕ್ಷಣಗಳ ಅನುಭವಗಳ ಅನಾವರಣವಾಗಿದೆ ಅಲ್ವಾ?